ಹಾಂ ನಮಸ್ಕಾರ. ಇವತ್ತು ಬಿಜಾಪುರ ಜಿಲ್ಲೆ ಒಳಗೆ ಹಲವಾರು ರೈತರ ಪ್ರಾಬ್ಲಮ್ ಐತಿ. ರೈತರಿಗೆ ಬರಗಾಲ ಪ್ರಾಬ್ಲಮ್ ಐತಿ. ಕೂಲಿ ಕಾರ್ಮಿಕರಿಗೆ ಪಗಾರ ಸಿಗ್ತಾ ಇಲ್ಲ. ಮತ್ತು ಸರ್ಕಾರ ಹೋಗಿ ಊರ ಹೆಸರು ಚೇಂಜ್ ಮಾಡ್ತೀನಿ, ನಾ ಬಿಜಾಪುರ ಊರ ಹೆಸರು ಚೇಂಜ್ ಮಾಡ್ತೀನಿ, ಬೆಂಗಳೂರು ಊರ ಹೆಸರು ಚೇಂಜ್ ಮಾಡ್ತೀನಿ. ಈ ಊರ ಹೆಸರು ಚೇಂಜ್ ಮಾಡೋಕ್ಕಿಂತ ಬದಲೇ ಈ ಸರ್ಕಾರದ ಕುಡಿಲಾಕ ನೀರಿಲ್ಲ. ರೈತರಿಗೆ ಇವತ್ತು ಸರಿಯಾಗಿ ಬೆಂಬಲ ಬೆಲೆ ಸಿಗ್ತಾ ಇಲ್ಲ. ದ್ರಾಕ್ಷಿ ಬೆಳೆಗಾರದವರು ತುಂಬ ಹೈರಾಣ ಇದ್ದಾರೆ. ಅಂದರೆ ಸರ್ಕಾರ ಅದರ ಮೇಲೆ ಕಣ್ಣು ತಗೊಂಡು ನೋಡೋಕ್ಕಿಂತ ನಾವು ಊರ ಹೆಸರು ಚೇಂಜ್ ಮಾಡ್ತೀನಿ, ಊರ ಹೆಸರು ಚೇಂಜ್ ಮಾಡಿದ್ರೆ ಈ ನಮ್ಮ ಹಿರಿಯವ್ರು ಏನು ತಳ ಹಿಡಿದು ಬಿಜಾಪುರ ಅಂದ್ಕೊಂಡು ಬಂದಾರ. ಆ ಬಿಜಾಪುರ ಅಂದ್ಕೊಂಡು ಬರೋವ್ರಿಗೆ ಈಗ ಬಿಜಾಪುರ ಬಿಟ್ಟಿಗೆ ನೀವು ಊರ ಹೆಸರು ತಕ್ಷಣ ಚೇಂಜ್ ಮಾಡಿಬಿಟ್ರೆ ಅವ್ರಿಗೆ ಹೆಸರು ಏನು ಬರ್ತಾವೆ? ಈ ಊರ ಹೆಸರು ಚೇಂಜ್ ಮಾಡೋದ್ರಿಂದ ಸರ್ಕಾರ ಹತ್ರ ಏನೂ ಕೆಲಸ ಉಳಿದಿಲ್ಲ. ಮಾಡ್ಬೇಕಂದ್ರೆ ಸರ್ಕಾರ ಮಾಡೋದು ಕೆಲಸಗಳು ಏನಂದ್ರೆ ಬಂದರೆ ಮೀಸಲಾತಿ ಮೇಲೆ ಹೋಗ್ತಾವೆ, ಬಂದ್ರೆ ಊರ ಹೆಸರು ಚೇಂಜ್ ಮಾಡೋದು ಮೇಲೆ ಹೋಗ್ತಾವೆ. ಇದು ಬಿಟ್ಟಿಗೆಸಿ ಇವತ್ತು ಓದಿದ್ದು ಡಿಗ್ರಿ ಮುಗಿಸಿದ ಹುಡುಗರು ಸಾವಿರಾರು ಹುಡುಗರು ಹುಡುಗರ ಗತೆ ನಿಂತಾವೆ. ಅವ್ರಿಗೆ ನೌಕರಿ ಸುಧಾ ಇಲ್ಲ. ನೌಕರಿ ಇಲ್ಲ ತೆಗೆಸಿ ರೈತರ ಮಕ್ಕಳಿಗೆ ಹುಡುಗಿ ಯಾರು ಕೊಡ್ತಾ ಇಲ್ಲ. ಅಂದ್ರೆ ಊರ ಹೆಸರು ನೀವು ಚೇಂಜ್ ಮಾಡೋಕ್ಕಿಂತ ಬದಲೇ ಆ ಹುಡುಗರಿಗೆ ಹೋಗಿ ನೌಕರಿ ಹಚ್ಚಿರಿ ಆದ್ರೆ ಬರೋ ಚುನಾವಣೆಗಳಿಗೆ ಈ ರೀತಿ ನೀವು ಬರೀ ಊರ ಹೆಸರು ಚೇಂಜ್ ಮಾಡ್ತೀನಿ, ಇದರದಿಂದ ನೀವು ಏನ್ರಿ ಇದಕ್ಕೆ ಏನು ಎಲ್ಲ ಜನತೆಗೆ ಏನು ಸಂದೇಶ ಮುಟ್ಟಿಸ್ತಾ ಇದ್ದಾರೆ ಸರ್ಕಾರ ಅಂದರೆ ಇದ್ರ ಮೈಂಡ್ ಡೈವರ್ಟ್ ಮಾಡ್ಲಾಕ ಈ ರೀತಿ ಮಾಡ್ತಾ ಇದ್ದಾರೆ. ಇದು ನಮ್ಗೆ ಹಿಂಗೆ ಅನ್ನಿಸ್ತಾ ಇದೆ. ಇದು ಬಿಜಾಪುರ ಊರ ಹೆಸರು ಚೇಂಜ್ ಮಾಡೋದು ನಮ್ಮದೆಲ್ಲ ನಮ್ಮ ಜೈ ಜವಾನ್ ಜೈ ಕಿಸಾನ್ ಸಂಘಟನೆ ವತಿಯಿಂದ ನಾವು DC ಅವ್ರಿಗೆ ಮನವಿ ಕೊಡ್ತೀವಿ, ಸರ್ಕಾರಕ್ಕೆ ಮನವಿ ಕೊಡ್ತೀವಿ, ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ. ಊರ ಹೆಸರು ಚೇಂಜ್ ಮಾಡಬಾರ್ದು, ಬಿಜಾಪುರ ಇರಬೇಕು. ಯಾಕಂದ್ರೆ ಬಿಜಾಪುರ ಬಿಟ್ಟು ಊರ ಹೆಸರು ಚೇಂಜ್ ಮಾಡಬಾರ್ದು. ಎಲ್ಲರೂ ಬಂದರೆ ನೀವೆಲ್ಲರೂ ಬಿಜಾಪುರ ಮೇಲೆ ಓಡಿ ಬರ್ತೀರಿ. ಯಾಕಂದ್ರೆ ಇಲ್ಲಿ ಜನ ಕಷ್ಟಪಟ್ಟು ಕೇಸಿ ಬಿಸಿಲು ನಾಡು ಇದು. ಅದ್ರಾಗ ನೀವು ಕೇಸಿ ಊರ ಹೆಸರು ಚೇಂಜ್ ಮಾಡ್ತೀನಿ, ನಾಳೆಗೆ ಎಲ್ಲ ದೇವರ ಹೆಸರು ಇಟ್ಬಿಡ್ರಿ ಊರಿಗೆ. ಮತ್ತು ನೀವು ಗುಲ್ಬರ್ಗ ಒಳಗೆ ಬಂದೇ ನಮಾಜ್ ಐತಿ, ಗುಲ್ಬರ್ಗ ಬಂದೇ ನಮಾಜ್ ಇಡ್ರಿ. ಇಲ್ಲಿ ಗೋಳಗುಮಟ ಐತಿ, ಬಿಜಾಪುರದ ಬಸವಣ್ಣ ಐತ್ರಿ, ಬಸವಣ್ಣ ಇಡ್ರಿ. ಬೆಂಗಳೂರು ಒಳಗೆ ಏನು ಯಾವ ದೇವರ ಐತಿ ನೋಡ್ರಿ, ಅಲ್ಲಿ ಆ ದೇವರ ಹೆಸರು ಇಟ್ಬಿಡ್ರಿ. ಅವು ಇಡೋದಿಂದ ಏನೂ ಆಗಂಗಿಲ್ಲ. ಎಲ್ಲ ಜನಗಳಿಗೆ ತಪ್ಪು ಸಂದೇಶ ಐತಿ. ಇದು ಇಡೋದಿಂದ ಎಷ್ಟು ಖರ್ಚು ಐತಿ ಅದೇ ಖರ್ಚು ಹೋಗಿ ಕೇಸ್ ನೀವು ರೈತರಿಗೆ ಹೋಗಿ ಕೊಟ್ರೆ, ಕೂಲಿ ಕಾರ್ಮಿಕರು ಪಗಾರ ಕೊಟ್ರೆ ಇವತ್ತು ಇದು ಆಗ್ತಾವೆ. ಬಸ್ ಫ್ರೀ ಮಾಡ್ತೀವಂದ್ರಿ, ಬಸ್ ಫ್ರೀ ಮಾಡ್ತಾಯಿದ್ರಿ, ಕರೆಂಟ್ ವಿದ್ಯುತ್ ಫ್ರೀ ಮಾಡಿವಂದ್ರಿ. ರೈತರಿಗೆ ಇವತ್ತು ಕರೆಂಟ್ ಇಲ್ಲ, ಹೊಲ್ದಾಗ ಕರೆಂಟ್ ಇಲ್ಲ. ಆ ಕರೆಂಟಿಗೆ ನೀವು ಇದು ಊರ ಹೆಸರು ಚೇಂಜ್ ಮಾಡೋ ಬದಲೇ ಅದು ಕರೆಂಟ್ದವ್ರಿಗೆ ದುಡ್ಡು ಕೊಟ್ಟು ಆ ಕರೆಂಟ್ ಸರಿಯಾಗಿ ವಿದ್ಯುತ್ ಅದು ಕೊಡ್ರಿ. ಸರಿಯಾಗಿ ನೀರು ಕುಡಿಲಾಕ. ಇವತ್ತು ಸರಿಯಾಗಿ ನೀರು ನಮ್ಗೆ ಕುಡಿಲಾಕ ನೀರು ಇದೇ ಮಳೆಗಾಲ ಒಳಗೆ ಈ ರೀತಿ ಪ್ರಾಬ್ಲಮ್ ಐತಿ. ಮುಂದೆ ಏನೋ 2 ತಿಂಗಳು ಹೋದ್ರೆ ಇನ್ನು ಜನ ನೀರು ಏನು ಕುಡಿಬೇಕು? ಅಧ್ಯಕ್ಷರ, ಕಾವೇರಿ ಈಗ ಹೆಸರು ಚೇಂಜ್ ಮಾಡಂದ್ರೆ ಏನು ತೊಂದ್ರೆ ಏನಾಗ್ತದ ಅದನ್ನ ಹೇಳ್ರಿ. ತೊಂದ್ರೆ ಏನಾಗ್ತಾವ ಅಂದ್ರೆ ಇದು ಎಲ್ಲ ರಾಜಕೀಯ ಷಡ್ಯಂತ್ರ ಐತಿ. ಮತ್ತು ಅವ್ರಿಗೆ ಮಾಡೋ ಇನ್ನೊಂದು ಇಲ್ಲಿ ಫಸ್ಟ್ ಬಿಜಾಪುರ ಇದ್ದು ಅದು ವಿಜಯಪುರ ಮಾಡಿ ಯಾರು ಈ ತರ ಇದು ಮಾಡಿಲ್ಲ. ಯಾಕ ಬಸವಣ್ಣ ಹೆಸರು ಇಡ್ತೀರಿ ಅಂತ ಹೇಳಿ ನೀವು ಬಂದು ಇಲ್ಲಿ ಹೋರಾಟ ಮಾಡ್ತಾ ಇದೀರಿ ಅಥವಾ ವಿರೋಧ ಮಾಡ್ತಾ ಇದೀರಿ? ಈಗ ಏನೈತಿ, ಇದು ಸಮಾಜ ಹೊಡೋದು ಕೆಲಸ ಆಗ್ತಾವ. ಹೆಸರು ಇಡೋದ್ರಿಂದ ಯಾರು ನಮಗೆ ಅಭ್ಯಂತರ ಇಲ್ಲ, ನಿಮ್ಗೆ ಅಭ್ಯಂತರ ಇಲ್ಲ. ಈಗ ಕೆಲವೊಂದು ಜನ ಏನಾಗ್ತಾರೆ, ಈಗ ಪ್ರತಿಯೊಂದು ಸಮಾಜದವರು ಒಬ್ರೊಬ್ರು ಬೇರೆ ಬೇರೆ ಸಮಾಜ ಐತಿ. ಬಸವಣ್ಣ ಹೇಳಿಸಿಟ್ಟಿದ್ದು ಬಸವಣ್ಣ ಎಲ್ಲ ಈಗ ಸಮಾಜಕ್ಕೆ ಒಳ್ಳೇದು ಮಾಡ್ಯಾನ, ಇಲ್ಲ ಅನ್ನಂಗಿಲ್ಲ ನಾವು. ಬಸವಣ್ಣ ಮೇಲೆ ರೈಲ್ವೆ ಐತಿ, ಬಸವಣ್ಣ ಮೇಲೆ ಏನೇನೋ ಹೆಸರುಗಳು ಇಟ್ಟ ಮೇಲೆ ಏನೇನು ಮಾಡಿರಿ ನೀವು, ಎಲ್ಲ ಮಾಡಿರಿ. ಮತ್ತು ಈಗ ಸಡಲ್ ದೇಶ ನೀವು ಬಿಜಾಪುರ ಹೆಸರು ಚೇಂಜ್ ಮಾಡಕೇಸಿ ಬಸವಣ್ಣ ಇಡ್ಲಾಕ ಹೋದ್ರೆ ಇದಕ್ಕೆ ಏನಾಗ್ಬಿಡ್ತಾವೆ, ಬೇರೆ ಬೇರೆ ಸಮಾಜದಿಂದ ಬೇರೆ ಬೇರೆ ಟಿಪ್ಪಣಿ ಬರ್ತಾವೆ. ಇದು ಇಲ್ಲ ಬಿಜಾಪುರಗೆ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ? ಮತ್ತು ಬಾಗಲಕೋಟೆ ಇದೆ, ಬಾಗಲಕೋಟೆನೂ ಓಲ್ಡು ಮಾಡಿಲ್ಲ ಅವರು. ಬಾಗಲಕೋಟೆ ಚೇಂಜ್ ಮಾಡಂಗಿಲ್ಲ ಅಂದ್ರೆ ಬಾಗಲಕೋಟೆ ಜನ ಭಾರಿ ಗಟ್ಟಿ ಇದ್ದಾರೆ. ಯಾಕೆ ಇಲ್ಲಿ ಗಟ್ಟಿ ಇಲ್ವಾ? ಇಲ್ಲ ಬಿಜಾಪುರದೊಳಗೆ ಗಟ್ಟಿ ಇಲ್ಲವಾ? ಬಿಜಾಪುರದವ್ರು ಯಾರು ಗಟ್ಟಿ ಇಲ್ಲ, ನಾವು ಗಟ್ಟಿ ಇಲ್ಲ. ನಾವು ಯಾರೇ ಏನ್ರೇ ಮಾಡ್ಲಾಕ ಹೋದ್ರೆ ನಮ್ಮ ಮೇಲೆ ಕೇಸ್ ಹಾಕಿಸ್ತಾರ ಜನ. ಇಲ್ಲಿ ಸಂಘಟನೆದವ್ರು ಏನ್ರೇ ಮಾಡ್ಲಾಕ ಹೋದ್ರೆ, ಸಂಘಟನೆದವ ಏನ್ರೇ ಹೋರಾಟ ಮಾಡಿದ್ರೆ ಸರ್ಕಾರ ವಿರೋಧಿ ಕೆಲಸ ಮಾಡಂಗಿಲ್ಲ. ಸಂಘಟನೆದವ ರೈತರ ಪರವಾಗಿ ಮಾಡ್ತಾನೆ, ಕೂಲಿ ಕಾರ್ಮಿಕರ ಪರವಾಗಿ ಮಾಡ್ತಾನೆ. ಅವನ ಮೇಲೆ ಬೇರೆ ಬೇರೆ ರೀತಿ ಕೇಸ್ ಹಾಕ್ತಾರೆ, ಅವನಿಗೆ ಬೇರೆ ಬೇರೆ ರೀತಿ ಟಾರ್ಚರ್ ಮಾಡ್ತಾರೆ, ಬೇರೆ ಬೇರೆ ರೀತಿ ಕಿಡ್ನಾಪ್ ಮಾಡಿಸ್ತಾರೆ. ಈ ರೀತಿ ಈ ಬಿಜಾಪುರದ ವ್ಯವಸ್ಥೆ ಐತಿ ಇವತ್ತು. ಇದು ಹೆಸರ ಬಗ್ಗೆ ಧ್ವನಿ ಎತ್ತಿದ್ರೆ ಕಿಡ್ನಾಪ್ ಮಾಡ್ತಾರೆ. ಹೆಸರ ಬಗ್ಗೆ ಧ್ವನಿ ಎತ್ತಿ, ರೈತರ ಬಗ್ಗೆ ಧ್ವನಿ ಎತ್ತ, ನಿನ್ ಕಿಡ್ನಾಪ್ ಮಾಡ್ತಾರೆ. ನನಗೆ ಎಷ್ಟೋ ಸಾರಿ 3 ಸಾರಿ ಕಿಡ್ನಾಪ್ ಮಾಡ್ಯಾರ. ಯಾರು ಮಾಡ್ಯಾರ? ಮಾಡೋರು ಇದಾರಲ್ಲ, ಮಾಡೋರೇನು ನಮ್ಗೆ ಗೊತ್ತೈತಿ. ನಾನು ನಾಳೆಗೆ 2 ದಿವಸ ಬಿಟ್ಟಿಗೆ ನಾನು SP ಸಾಹೇಬ್ರಿಗೆ ಇದು ಕೊಡ್ತೀನಿ. ನನಗೆ ಇಲೆಕ್ಷನ್ ಒಳಗೆ ಸೂರಿಟಿ ಕೊಟ್ಟಿದ್ದು, SP ಸಾಹೇಬ್ರು ಆಗಲಿ DC ಆಗಲಿ ಸೂರಿಟಿ ಕೊಟ್ಟಿದ್ದು. ಇಲೆಕ್ಷನ್ ಒಳಗೆ ನನಗೆ ಯಾರು ಏನು ಮಾಡ್ಲಿಕ್ಕಾಗಿಲ್ಲ. ಈ 2 ತಿಂಗಳ ಒಳಗೆ ನಮ್ಗೆ
ಈ ರೀತಿ ಟಾರ್ಚರ್ ಐತಿ ಅಂದ್ರೆ ನನಗೆ ತುಂಬಾ ಟಾರ್ಚರ್ ಐತಿ. ಇಲ್ರಿ ನೀವು ಎರಡು ತಿಂಗಳ ಒಳಗೆ ನಿಮ್ಗೆ ಟಾರ್ಚರ್ ಆಗ್ಯಾವ, ಹಾ. ನೀವು ಎಷ್ಟು ಸಾವಿರ ಬತ್ತಾಗ ನಾಳೆ ಹೊಂಟಿರಿ, ಮುಂದಿನ ಹೆಂಗ್ರಿ ಮತ್ತೆ? ಮುಂದಿನ ನಾವು ಅವ್ರಿಗೆ ನಮ್ಗೆ ರಕ್ಷಣೆ ಕೊಡ್ರಿ ಅದಕ್ಕೆ ನಾವು ನಮ್ಮ ವಕೀಲ್ ಮುಖಾಂತರ ನಾ ಕೇಳ್ತಾ ಇದ್ದೀವಿ. ಇದು ರಕ್ಷಣೆ ಯಾವ ರೀತಿ ಕೊಡ್ಬೇಕು ನಿಮ್ಗೆ? ನನ್ಗೆ ಅವ್ರು ಸೂರಿಟಿ ಕೊಡ್ಬೇಕು. ಅದು ಯಾವ ರೀತಿ? ನನ್ನ ಜೀವ ಗನ್ಮೇನ್ ಕೊಡ್ಬೇಕು ಅಥವಾ ಯಾವ ರೀತಿ ಕೊಡ್ಬೇಕು? ನನಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡೆ ಸೂರಿಟಿ ಕೊಡ್ಬೇಕ್ರಿ. ನಾನು ಒಂದು ಕರ್ನಾಟಕ ರಾಜ್ಯಾಧ್ಯಕ್ಷ. ನಾನು ಈ ಪ್ರಜಾ ಸಂಬಂಧ ಕೆಲಸ ಮಾಡ್ತಾ ಇದ್ದೀನಿ. ನಾನು ಒಂದು ಸಣ್ಣ ಇದು ನಾ ಕರ್ನಾಟಕ ಒಳಗೆ ಹುಟ್ಟು ಬೆಳೆದಿದ್ದೀನಿ. ನಾ ಕರ್ನಾಟಕ ಸಂಬಂಧ ಏನ್ರಿ ಆಗಬೇಕಂತ ಹೋರಾಟ ಮಾಡ್ತಾ ಇದ್ದೀನಿ. ಏನು ನನ್ನ ಮನೆ ತುಂಬ್ಕೊಳಕ್ಕೆ ಮಾಡಿಲ್ಲ ನಾ. ಎಲ್ಲ ರೀತಿ ನಮ್ಮ ಕರ್ನಾಟಕ ಒಳಗೆ ಏನ್ರಿ ಎಲ್ಲರಿಗೆ ಅನುಕೂಲ ಆಗಲಿ, ರೈತರಿಗೆ ಅನುಕೂಲ ಆಗಲಿ ಅಂತ ಇವತ್ತು ರೈತರ ಸಂಬಂಧ ನಾನು ಜೀವ ಬಿಡ್ಲಾಕ ರೆಡಿ ಇದ್ದೀನಿ. ನನ್ನ ಜೋಡಿ ಯಾರ ಜೀವ ಬಿಡ್ಲಾಕ ರೆಡಿ ಇದ್ದಾರೆ? ಅವ್ರ ಹೆಸರು ಇಲ್ಲ 2 ತಿಂಗಳ ಕಿಡ್ನಾಪ್ ಮಾಡಿದ್ರು ಇನ್ನ ತಕ ನೀವು ಯಾಕೆ ಇದನ್ನ ಮೀಡಿಯಾ ತಕ ಬಂದಿಲ್ಲ? ಈಗ 2 ಸಾರಿ ಘಟನೆ ಐತಿ ಇದು. ನನಗೆ ಒಂದು ಸಾರಿ ಇಲ್ಲಿ ಹಲವಾರು ನೋಡ ಇಲ್ಲಿ ಒಂದು ಪೊಲೀಸ್ದವ್ರು ಭೀ ಇದು ಮಾಡ್ಯಾರ, ಸಪೋರ್ಟ್ ಮಾಡ್ಯಾರ. ಸಪೋರ್ಟ್ ಮಾಡ್ಕೇಸಿ ನಮ್ಗೆ ಯಾವ ಪೊಲೀಸ್ದವ್ರು ಸಪೋರ್ಟ್ ಮಾಡಿ ಹೇಳಿದ್ರೆ ಇಲ್ಲಿ ಅವರಿಗೆ ಬೇರೆ ಜಿಲ್ಲೆಗೆ ಟ್ರಾನ್ಸ್ಫರ್ ಮಾಡಿಸ್ತಾರೆ. ಈ ರೀತಿ ಅದಾವ. ನಮ್ಗೆ ಯಾರೇ DC ಸಪೋರ್ಟ್ ಮಾಡಿದ್ರೆ ಆ DCಗೆ ಬೇರೆ ಜಿಲ್ಲೆಗೆ ಸಪೋರ್ಟ್ ಮಾಡ್ತಾರೆ ಇವತ್ತು. ಆ ರೀತಿ ನಾವೆಲ್ಲ ಸರ್ಕಾರಕ್ಕೆ ಬರೋದು ಕಳಿಸ್ತೀನಿ ನಾನು. ಯಾಕಂದ್ರೆ ಈ ರೀತಿ ಇಲ್ಲಿ ತುಂಬಾ ಇದು ನಡೀತಾ ಇದಾವೆ, ಅದು ನಡಿಬಾರ್ದು. ಇದೇನು ಇಲೆಕ್ಷನ್ ದಿಂತ್ರ ಆಗ್ಯದೋ ಏನ? ನನ್ನ ಮೇಲೆ ರಾಜಕೀಯ ಪಿತೂರಿ ಮಾಡ್ತಾ ಇದ್ದಾರೆ. ಬಿಜಾಪುರ ಶಹರ ಬಿಜಾಪುರ ಜಿಲ್ಲಾ ಒಳಗೆ ಜಿಲ್ಲಾ ಚೇಂಜ್ ಮಾಡೋದು, ಬಿಜಾಪುರ ಊರ ಹೆಸರು ಚೇಂಜ್ ಮಾಡೋದ್ರಿಂದ ಸರ್ಕಾರಕ್ಕೆ ಲಾಭ ಐತಿ. ಯಾಕೆ ಲಾಭ ಐತಿ ಅಂದ್ರೆ ರೇಷನ್ ಕಾರ್ಡ್ ಚೇಂಜ್ ಮಾಡ್ಬೇಕು, ವೋಟರ್ ಕಾರ್ಡ್ ಚೇಂಜ್ ಮಾಡ್ಬೇಕು, ಪ್ಯಾನ್ ಕಾರ್ಡ್ ಚೇಂಜ್ ಮಾಡ್ಬೇಕು, ಆಧಾರ್ ಕಾರ್ಡ್ ಚೇಂಜ್ ಮಾಡ್ಬೇಕು. ಪ್ರತಿಯೊಂದು ಪ್ಯಾನ್ ಕಾರ್ಡಿಗೆ 1,000 ಕೊಡ್ಬೇಕು, ಆಧಾರ್ ಕಾರ್ಡಿಗೆ 1,000 ಕೊಡ್ಬೇಕು. ಯಾಕಂದ್ರೆ ಈಗ ಸರ್ಕಾರ ಹತ್ರ ದುಡ್ಡಿಲ್ಲ, ಸರ್ಕಾರಕ್ಕೆ ಲೂಟಿ ಹೊಡಿಲಾಕ ದುಡ್ಡಿಲ್ಲ, ಇಲೆಕ್ಷನ್ಗೆ ದುಡ್ಡಿಲ್ಲ. ಅದ್ರ ಸಂಬಂಧ ಸರ್ಕಾರ ಏನು ಮಾಡ್ತಾ ಇದೆ, ಇವೆಲ್ಲ ಮಾಡಿದ್ರೆ ಎಲ್ಲ ನಾವು ಲೂಟಿ ಹೊಡಿಬಹುದು ಅಂತ ಮಾಡ್ತಾ ಇದ್ದಾರೆ. ಅದು ಯಾರು ಮಾಡಬಾರ್ದು. ಇದಕ್ಕೆ ನೀವು ಮಾಡಿದ್ರೆ ನಾವು ಮಾಡ್ಲಾಕ್ ಬಿಡಂಗಿಲ್ಲ. ನಾವು ಎಲ್ಲರೂ ಸೇರಿ ಉಗ್ರಾಗಿ ಹೋರಾಟ ಮಾಡ್ತೀವಿ. ಹಲವಾರು ಸಂಘಟನೆಯಿಂದ ಎಲ್ಲರೂ ಮನೆ ಕೊಟ್ಟಾರೆ. ಅದ್ರ ಬದಲು ನೀವು ಈ ರೀತಿ ಇದ್ರೆ ಮಾಡಿದ್ರೆ ರೇಷನ್ ಕಾರ್ಡ್ ಚೇಂಜ್ ಮಾಡೋದು, ಆಧಾರ್ ಕಾರ್ಡ್ ಚೇಂಜ್ ಮಾಡೋದು, ಪ್ಯಾನ್ ಕಾರ್ಡ್ ಚೇಂಜ್ ಮಾಡೋದು, ನಾಳೆಗೆ ಹೊಲದ ಉತ್ತಾರಿ ಚೇಂಜ್ ಮಾಡ್ಬೇಕು. ಒಂದು ಹೊಲದ ಉತ್ತಾರಿ ರೈತರು ಚೇಂಜ್ ಮಾಡಿದ್ರೆ 20,000 ರೂಪಾಯಿ ಬೇಕು ಅದಕ್ಕೆ. ಅದು ಏನು ಸರ್ಕಾರ ಜೋಬೊಳಗಿನ ದುಡ್ಡು ಕೊಡ್ತಾನ? ನಮ್ಮ ಜೋಬೊಳಗಿನ ದುಡ್ಡು ಹೋಗ್ಬೇಕಲ್ಲ ಅಲ್ಲಿ. ಸರ್ಕಾರ ಜೋಬೊಳಗಿನ ದುಡ್ಡು ಹೋಗಂಗಿಲ್ಲ. ಯಾಕಂದ್ರೆ ನಾವು ಈಗ ಸರ್ಕಾರ ಹತ್ರ ದುಡ್ಡು ಇಲ್ಲ, ಏನೇನು ತರ್ತಾರೆ, ಏನೇನು ಹಾಕೋದು, ಏನೇನು ಚೇಂಜ್ ಮಾಡೋದೇ ನಡೆದಾವ. ಅದಕ್ಕೆ ಬಿಜಾಪುರ ಜಿಲ್ಲಾ ಒಳಗೆ ಬರಗಾಲ ಘೋಷಣೆ ಮಾಡ್ಕೇಸಿ ಬರಗಾಲಕ್ಕೆ ದುಡ್ಡು ಕೊಡ್ರಿ, ಇವೆಲ್ಲ ಹೆಸರು ಚೇಂಜ್ ಮಾಡಬೇಡ್ರಿ. ಸರ್ ಇನ್ನೊಂದು ಇನ್ನ ಆಧಾರ್ ಕಾರ್ಡ್ ಮೇಲೂ ಬಿಜಾಪುರತ್ತ ಅದೇ. ಈಗ ಎಲ್ಲಿ ಆಫೀಸ್ನಾಗ ಹೋದ್ರೂ ಇನ್ನ ತಗ ವಿಜಯಪುರ ತಂದ ಚಿಕ್ಕ ಅದಾವೆ. ಇನ್ನ ಬಿಜಾಪುರ ಹೋಗಿ ವಿಜಯಪುರ ಆದ್ರೂ ಇನ್ನ ತಕ ಬಿಜಾಪುರ ಅದ. ಇಂಥದ್ರೊಳಗೆ ಇವರು ಬಸವನಾಡು ಇಡ್ತಾರ. ಬಿಜಾಪುರ ಎರಡು ಒಂದೇ ಆಗ್ತಾವ. ವಿಜಯಪುರ ವಿಜಾಪುರ ಇದಕ್ಕೆ ಒಂದೇ ಆಗ್ತಾವ. ಇದಕ್ಕೆ ನೀವು ಬೇರೆ ಹೆಸರು ಇಟ್ರೆ ಅದರದಿಂದ ಇನ್ನೊಂದು ಮುಂದಿನ ಮಕ್ಕಳಿಗೆ ಅಥವಾ ಈ ಮೊದಲು ಬಿಜಾಪುರ ವಿಜಯಪುರ, ಈಗ ಒಮ್ಮೆ ಬಸವನಾಡ ಹಿಸ್ಟ್ರಿ ಎಲ್ಲ ಇದನ್ನ ಆಗ್ತದ. ಇಲ್ಲ ಇದು ದೂರ ತನಕ ಹೆಸರು ಗೊತ್ತಾಗಿ ಬಿಜಾಪುರ ಅಂದ್ರೆ ಗೊತ್ತಾಗ್ಬಿಡುತ್ತೆ. ನಾಳೆಗೆಲ್ಲ ಬಸ್ ಟಿಕೆಟ್ಗಳು ತಗೊಂಡು ಹುಡುಗರು ಹೊಂಟ್ರೆ ಬೇರೆ ಊರಿಗೆ ಹೋಗುದು ಪಳೆ ಬರ್ತಾವೆ. ಬಿಜಾಪುರ ಅಂದ್ರೆ ನೀವು ಎಲ್ಲ ಇದು ಆಗ್ತಾವ. ಒಂದ್ ಯಾವ ಊರಿನ ಹೆಸರು ಇಲ್ಲಿ ನಾಯಿ ಐತಿ. ಇನ್ನೊಂದು ಗೂಗಲ್ ಒಳಗೆ ಹೊಡೆದ್ರೆ ನಾಯಿ ಐತಿ ಅಂತ ಒಂದು ಊರಿನ ಹೆಸರು ನಾಯಿ. ಅದು ಅಂತ ಹೆಸರುಗಳು ಚೇಂಜ್ ಮಾಡಿದ್ರೆ ಏನೂ ಅಭ್ಯಂತರ ಇಲ್ಲಪ್ಪ. ಹೋಗಿ ಬಿಜಾಪುರ ಒಳಗೆ ಏನು ಫರಕ್ ಐತಿ? ನಮ್ಮ ಅಜ್ಜ ಪಂಜ ಹಿಡ್ಕೊಂಡು ಎಷ್ಟು ವರ್ಷದಿಂದ ಬ್ರಿಟಿಷ್ ಗೌರ್ಮೆಂಟ್ ಹಿಡ್ಕೊಂಡು ನಮ್ಮ ಹೆಸರಿಗೆ ಐತಿ ಇದು ಬಿಜಾಪುರ. ಯಾರಿಗೆ ಗೊತ್ತಿಲ್ಲ ಇದು. ಈಗ ವಿಜಯಪುರ ಇರ್ಬೇಕಾ ಅಥವಾ ಬಿಜಾಪುರ ಇರ್ಬೇಕಾ ಏನ್ ಬಸವನಾಡ್ ಆಗ್ಬೇಕಾ? ಬಿಜಾಪುರ ಇರ್ಬೇಕು. ಬಿಜಾಪುರ ಇರ್ಲಿಕ್ಕಂದ್ರೆ ಎಲ್ಲ ಸರ್ಕಾರಕ್ಕೆ ಎಷ್ಟು ಸುಲಭ ಯಾರು ಬಿಡಂಗಿಲ್ಲ. ಎಲ್ಲರೂ ರೊಚ್ಚಿಗೆ ಹೇಳ್ತಾರೆ. ಮುಂದೆ ಏನ್ ಮಾಡ್ತೀರಿ ನೀವು? ನಾವು ನಮ್ದೇನು ಹೋರಾಟ ಮಾಡೋದು ಒಂದೇ ನಿಮಗೆ. ಅದ್ರ ಬದಲೇ ಆದ್ರೆ ನಾವು ಸತ್ಯಾಗ್ರಹ ಮಾಡ್ತೀವಿ. ನಾವೆಲ್ಲ ಸಂಘಟನೆದವ್ರು ಬರ್ತೀವಿ. ಇಲ್ಲ ಸರ್ಕಾರಕ್ಕೆ ಅಷ್ಟು ತಿಳಿದಿಲ್ಲ ಏನ ಬಸವನಾಡುದಿಂದ ಅವ್ರ ಬಸವನ ಬಾಗೇವಾಡಿ ಅವ್ರಲ್ರಿ ಇದೆ. ಇಲ್ಲ ವಿಷಯ ಹಂಗೈತಿ ಅಂದ್ರೆ ಈಗ ಬಿಜಾಪುರ ಊರು ದೊಡ್ಡದು. ಈಗೇನಿದು ಇಲೆಕ್ಷನ್ ಸಂಬಂಧ ಏನು ದೊಡ್ಡದು ಅವ್ರ ಅದು ಏನು ಇದ್ರ ಒಳಗೆ ರಾಜಕೀಯ ಅಂತ ಇದೆ ಏನು? ಇದು ಈಗ ಫಂಡಿಂಗ್ ಇಲ್ಲ ಸರ್ಕಾರ. ಈಗ ದುಡ್ಡು ಮಾಡ್ಬೇಕಂದ್ರೆ ಅದ್ರ ಹೆಸರು ಚೇಂಜ್ ಮಾಡಿದ್ರೆ ಎಲ್ಲಾ ರೀತಿಯೊಳಗೆ ದುಡ್ಡು ಸಿಗ್ತಾವ. ಇಲ್ಲ ಬಸವಣ್ಣ ಹೆಸರ ಮ್ಯಾಗ ರಾಜಕೀಯ ಆಗ್ತಾ ಇದೆ ಏನು? ಬಸವಣ್ಣ ಹೆಸರ ಮೇಲೆ ರಾಜಕೀಯ ಮಾಡಿದ್ರೆ 4 ಜನ ವೋಟ್ ಹಾಕ್ತಾರೆ ಅಂತ. ಈಗ ನಮ್ಮ ಶಿವಲಾಲ್ ಹೆಸರ ಮೇಲೆ ರಾಜಕೀಯ ಮಾಡಿದ್ರೆ 4 ಜನ ವೋಟ್ ಹಾಕ್ತಾರೆ. ಟಿಪ್ಪು ಸುಲ್ತಾನ್ ಹೆಸರ ಮೇಲೆ ರಾಜಕೀಯ ಮಾಡಿದ್ರೆ 4 ಜನ ವೋಟ್ ಹಾಕ್ತಾರೆ. ಇವು ಧರ್ಮ ಹೊಡೋದು, ಜಾತಿ ಹೊಡೋದು ಕೆಲಸ ಸರ್ಕಾರ ಮಾಡ್ತಾರೆ. ಈ ಸಾಮಾನ್ಯ ಜನ ಯಾರು ಮಾಡಂಗಿಲ್ಲ. ಇದಕ್ಕೆ ಬುದ್ಧಿಜೀವಿಗಳು ನಮ್ಮಂಥವ್ರು ಎಲ್ಲರೂ ಇರ್ತಾರಲ್ಲ, ನಾವು ಹೇಳೋರು ಹುಚ್ಚ.
ನಮ್ಮಂಥವ್ರು ಎಲ್ಲ ಜನ ನಾವೆಲ್ಲ ತಿಳುವಳಿಕೆ ಬಂದರೆ ಅಂಥವ್ರಿಗೆ ನಾವು ಯಾರು ಓಟ್ ಹಾಕಿ ಆರಿಸ್ತಾರಂಗಿಲ್ಲ. ಅದಕ್ಕೆ ನೀವೆಲ್ಲರೂ ನಾವು ಅಣ್ಣತಮ್ಮರ್ಗತ್ಲೆ ಎಲ್ಲ ನೋಡು 108 ಜಾತಿಗಳು ಇಲ್ಲಿ ಬಿಜಾಪುರ ಒಳಗೆ ಹಲವಾರು ಜಾತಿಗಳು ಐತಿ. ಒಂದು ಅಣ್ಣತಮ್ಮರ್ಗತ್ಲೆ ಬದುಕ್ತೀವಿ ನಾವು ಇವತ್ತು. ಏನು ನಮ್ಮ ಫ್ರೆಂಡ್ಗಳು ಎಲ್ಲ ಸಮಾಜದವ್ರು ಇದ್ದಾರೆ, ನಮ್ಮ ಸಂಘಟನೆ ಒಳಗೆ ಎಲ್ಲ ಸಮಾಜದವ್ರು ಇದ್ದಾರೆ, ಮತ್ತು ದೊಡ್ಡ ಪದಾಧಿಕಾರಿಗಳು ಇದ್ದಾರೆ ನಮ್ಮ ಸಮಾಜದೊಳಗೆ. ಯಾಕೆ ಎಲ್ಲ ಸಮಾಜದವ್ರು ಲಮಾಣಿ ಇದಾರೆ, ಬಂಜಾರ ಇದಾರೆ, ಎಲ್ಲ ಕುರುಬೂರು ಇದಾರೆ, ಸಾಹೇಬ್ರ ಪಕ್ಕಿ ಇದಾರೆ, ಎಲ್ಲ ಸೇರಿ ನಾವು ಒಂದು ಸಂಘಟನೆ ಕಟ್ಟಿದ್ದೀವಿ. ಇದ್ರ ಬಗ್ಗೆ ಎಲ್ಲರೇ ಅದಕ್ಕೆ ಇವ್ರಿಗೆ ಶಾಸಕರಿಗೆ ಇವ್ರಿಗೆ ಯಾರ್ಯಾರು ಗಮನಕ್ಕತ್ತು ತಂದಿರಿ ಹಿಂಗೆ ಆಗಾಕತ್ತದ ಹಿಂಗಿಲ್ಲ? ಶಾಸಕರು ಮಾಡತ್ತಾರಲ್ಲ, ಮತ್ತೆ ಅವ್ರಿಗೇನು ಗಮನ? ಶಾಸಕರು ಎಲ್ಲಿ ಮಾಡ್ತಾರೆ? ಕಾಂಗ್ರೆಸ್ದವ್ರು ಮಾಡಾಕತ್ತಾರ. ಕಾಂಗ್ರೆಸ್ದವ್ರಿ ಉಸ್ತುವಾರಿ ಯಾರದಾರ ಅವ್ರಿಗೆ ಮಾಡತ್ತಾರಲ್ಲ. ಅವ್ರ ಬಗ್ಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿರಿ, ಹಿಂಗೆ ಹೆಸರು ಚೇಂಜ್ ಮಾಡಾಕತ್ತಾರ ಇದನ್ನ ಗೊತ್ತಿಲ್ಲಾರ್ದ ಐತೇನ್ರಿ? ಜಂಡಾ ಈಗ ನೋಡ್ರಿ, ನಿಮ್ಗೆ ಮೀಡಿಯಾದವ್ರಿಗೆ ಹೆಚ್ಚಿನ ಮಾಹಿತಿ ಗೊತ್ತಿರೋರು. ನಮ್ಗೆ ಹೆಚ್ಚಿಗೆ ಕೆಣಕ್ ಬೇಡ್ರಿ, ಮತ್ತೆ ಮುಗಿಸ್ರಿ. ಇಟ್ಟೆಲ್ಲ ನೀವು ಹಾಕಂಗಿಲ್ಲ. ಬಿಜಾಪುರ ಹೆಸರು ಚೇಂಜ್ ಆಗಬಾರ್ದು, ಬಿಜಾಪುರ ಹೆಸರು ಚೇಂಜ್ ಆಗಬಾರ್ದು, ಬಿಜಾಪುರೇ ಇರಬೇಕು. ಬಿಜಾಪುರ ಬಿಟ್ಟಿಗೆಸಿ ಬಸವನಾಡು ಮಾಡ್ಲಾಕ ಹೋದ್ರೆ ನಾವೆಲ್ಲರೂ ಬಿಡಂಗಿಲ್ಲ. ನಿಮ್ಮ ಹೆಸರು ಹೇಳಿ. ಬಸವಣ್ಣ ಅಂದ್ರೆ ನಮ್ಗೆ ತುಂಬಾ ಇಷ್ಟ. ಹೆಸರು ಹೇಳ್ರಿ. ಅಂದ್ರೆ ಬಸವಣ್ಣ ಅಂದ್ರೆ ನಾವು ಮನ್ಯಾಗ ಪೂಜಾ ಮಾಡ್ತೀವಿ. ಖರೆ ನನ್ನ ಹೆಸರು ಜೈ ಜವಾನ್ ಜೈ ಕಿಸಾನ್, ರಾಜ್ಯಾಧ್ಯಕ್ಷ ಮೋತಿರಾಮ್ ಚೌಹಾಣ್.